ಈ ಸಲ ಮಾತ್ರ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಪರಮೇಶ್ವರ, ನನ್ನನ್ನ ನೀನೇ ಕಾಪಾಡಬೇಕು. ಆ ಪರಶಿವ ನಿನ್ನ ಪರವಾಗಿದ್ರು ಸಹ ನಿನ್ನನ್ನ ಕಾಪಾಡೋದಕ್ಕಾಗೋದಿಲ್ಲ. ಇಲ್ಲ, ನಿನ್ನನ್ನ ಬಂಧನದಲ್ಲಿಟ್ಟು ಕೊಂದ್ರೆ ನನ್ನನ್ನ ಹೇಳಿ ಅಂತಾರೆ. ನಿನ್ನನ್ನ ಬಂಧನದಿಂದ ಮುಕ್ತಿಗೊಳಿಸಿ ಆಮೇಲೆ ಕೊಲ್ತೀನಿ. ನೋಡಪ್ಪ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ವಿಷ್ಣುಪುರಕ್ಕೆ ಹೋಗ್ಬೇಕು. ನೀನು ಹೀಗೆ ಹೋದ್ರೆ ಆಗಲ್ಲ. ಸ್ವಲ್ಪ ಬೇಗ ಹೋಗಪ್ಪ. ಶಾಸ್ತ್ರಿಗಳೇ, ಯಾಕಿಷ್ಟೊಂದು ಗಾಬರಿಯಾಗಿದ್ದೀರಾ? ವಿಷ್ಣುಪುರದಲ್ಲಿ ಏನೋ ನಡಿಬಾರದು ನಡೀತಾ ಇದೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಹೌದಾ? ಅದೇನು ಅಂತ ಹೇಳಿ ಶಾಸ್ತ್ರಿಗಳೇ. ಏನಾಯ್ತು ಶಾಸ್ತ್ರಿಗಳೇ? ಏನಾಯ್ತು? ವಿಷ್ಣುಪುರಕ್ಕೆ ನಾವು ಹೋಗಿ ಮಾಡಬೇಕಾಗಿರುವಂಥದ್ದು ಏನೂ ಇಲ್ಲ. ಏನೇನು ನಡಿಬೇಕು ಅಂತ ಇತ್ತೋ ಈಗಾಗಲೇ ಅದು ನಡೀತಾ ಇದೆ. ಶಾಸ್ತ್ರಿಗಳೇ, ನೀವು ಹೇಳ್ತಾರನ್ನ ಕೇಳ್ತಾ ಇದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಿಮ್ಮನ್ನ ಭಯಪಡಿಸೋದು ನನ್ನ ಉದ್ದೇಶ ಅಲ್ಲ. ಅಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ನಡೆಯೋ ಒಂದು ಆಘಾತಕಾರಿ ಘಟನೆನ ನಿಮ್ಮ ಕಣ್ಣಾರೆ ನೀವೇ ನೋಡ್ತೀರಾ.
ಅದಕ್ಕೆ ನಿಮ್ಮ ಮನಸ್ಸು ಸಿದ್ಧವಾಗಿರಲಿ. ನೀವು ಅರ್ಜುನನ ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರೋ ಅಮೃತನ ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರೋ? ನನಗೆ ನನ್ನ ಅರ್ಜುನ್ ನನ್ನ ಪ್ರಪಂಚ. ನೋಡೋಣ, ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಫಲಾಫಲಗಳನ್ನು ಆ ದೇವರೀಚೆ ಬಿಟ್ಟು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಅಣ್ಣ, ನನಗೆ ರುದ್ರನ್ ನಂಬೇಕೋ ಅಥವಾ ಆ ಭೈರವನ್ ನಂಬೇಕೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಕೂಡ ಅದೇ ಗೊಂದಲದಲ್ಲಿ ಇದ್ದೀನಮ್ಮ. ಆದರೆ ಆ ರುದ್ರನಲ್ಲಿ ನನಗೆ ಪ್ರಾಮಾಣಿಕತೆ ಕಾಣಿಸ್ತಾ ಇದೆ. ಹಾಗೆ ಆ ಬಾಬಾ ಕೆಟ್ಟವನು, ಅವನು ನಮಗೆ ಮೋಸ ಮಾಡೋಕೆ ಬಂದವನು ಅಂತ ನನಗೆ ಅನಿಸ್ತಾ ಇಲ್ಲ. ತುಂಬಾ ವರ್ಷಗಳಿಂದ ಅವನು ಆ ತ್ರಿವೇಣಿಯವರ ಸಂಪರ್ಕದಲ್ಲಿ ಇರುವುದರಿಂದ ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದಿರಬಹುದು. ಇಲ್ಲಿ ಬಂದ ಮೇಲೆ ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ. ಜೈ ಮಹಾಕಾಲ. ಬನ್ನಿ ಬಾಬು, ಬನ್ನಿ. ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ. ನನ್ನ ಬಗ್ಗೆ ಮಾತಾಡೋಂಥ ವಿಷಯ ಏನಿದೆ? ಇಲ್ಲದೆ ಇರತ್ತಾ? ಮೊದಲು ಆ ರುದ್ರ ಎಲ್ಲಿದ್ದಾರೆ ಹೇಳಿ. ರುದ್ರನ ವಿಷಯ ಬಿಡಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಅದೇನು ಹೇಳಿ. ಅದು ನಿಮ್ಮ ಹತ್ರನೇ ಮಾತಾಡುವಂಥ ವಿಷಯ. ಅದೇನು ಹೇಳಬೇಕೋ ಧಾರಾಳವಾಗಿ ಹೇಳಿ. ನಿಮ್ಮದು ಪಾಳೆಗಾರಿಕೆ ವಂಶ. ಈ ವಿಷ್ಣುಪುರದ ದೇವಸ್ಥಾನಕ್ಕೆ ನಿಮ್ಮ ತಾತ ಮುತ್ತಾತಂದಿರೆಲ್ಲ ತುಂಬಾ ಭಯ ಭಕ್ತಿಯಿಂದ ಇಷ್ಟು ವರ್ಷಗಳು ನಡ್ಕೊಂಡು ಬರ್ತಾ ಇದೆ. ಯಾಕೆಂದ್ರೆ ಅದು ನಿಮ್ಮ ಕುಲದೇವತೆ. ಹೌದು, ಇವೆಲ್ಲ ಗೊತ್ತಿರೋ ವಿಚಾರನೇ ತಾನೆ. ಇದರಲ್ಲಿ ಹೊಸದೇನಿದೆ? ಇದೆ. ನಿಮ್ಮ ಮುತ್ತಾತ ಕರಿನಂಜನಾಯಕರು ಈ ನಿಮ್ಮ ಗರುಡ ದೇವಸ್ಥಾನಕ್ಕೆ 7 ಕೊಪ್ಪರಿಗೆ ಚಿನ್ನ, ವಜ್ರ, ವೈಡೂರ್ಯಗಳನ್ನ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಅದ್ ನಿಮ್ಗೆ ಗೊತ್ತಾ? ನಾಗಿಣಿ, ಜೀವ ಇಲ್ಲೇ ಹೊಟ್ಟೋಯ್ತಾ? ಒಂದೇ ಒಂದು ಹೊಡೆತದಲ್ಲೇ ನಿನ್ನ ಪ್ರಾಣನೇ ಕಳ್ಕೊಬಿಟ್ಟಿಯಲ್ಲ. ಹಾ, 7 ಕೊಪ್ಪರಿಗೆನಾ? ಹೌದು. ನಮ್ಮ ಮನೆಯಲ್ಲಿರುವ ತಾಳೆಗರೆಯಲ್ಲಿ ನಮ್ಮ ಮುತ್ತಾತ ಕರಿನಂಜನಾಯಕ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟ ವಿಚಾರ ಉಲ್ಲೇಖ ಇದೆ.
ಆದ್ರೆ ಏಳು ಕೊಪ್ಪರಿಗೆ ಉಲ್ಲೇಖ ಇಲ್ವಲ್ಲ? ನಿಖರವಾಗಿ 7 ಕೊಪ್ಪರಿಗೆ. ಅದರ ಇಂದಿನ ಬೆಲೆ ಲಕ್ಷಾಂತರ ಕೋಟಿ ರೂಪಾಯಿ. ಲಕ್ಷಾಂತರ ಕೋಟಿನ? ಹೌದು, ಅದು ಸದ್ಯದಲ್ಲೇ ನಿಮಗೆ ಸಿಗೋದ್ರಲ್ಲಿದೆ. वीरभद्राय नीलकंठाय महादेवाय सकलेशने परमेश जगदीश ನಮ್ಮ ದೇವಸ್ಥಾನದ ಗರ್ಭಗುಡಿ ಕೆಳಗಡೆ ನಿಧಿ ಇದೆ ಅಂತ ಅರ್ಚಕರು ಹೇಳಿದ್ರು. ಅದು ಅಲ್ಲಲ್ಲ, ಅದು ನಿಖರವಾಗಿ ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಅದನ್ನ ಯಾವುದೇ ಅಪಾಯ ಇಲ್ಲದೆ ಹೇಗೆ ಹೊರಗೆ ತೆಗಿಬೇಕು ಅನ್ನೋದು ನನಗೆ ಗೊತ್ತು. ಇನ್ನು ಇವಳ ಉಸಿರು ನಿಂತಿಲ್ಲ. ಹಾವುಗಳನ್ನ ಅರೆ ಜೀವ ಮಾಡಬಾರ್ದು. ನಿನ್ನ ನೋವಿಗೆ ಮುಕ್ತಿ ಕೊಡ್ತೀನಿ ನಾಗಿಣೆ. ನಿನ್ನ ಉಸಿರು ನಿಲ್ಲಿಸ್ತೀನಿ. ನೋಡು, ನಿನ್ನ ಬಂಧುಗಳು, ನಿನ್ನ ಪರಶಿವನೇ ನಿನ್ನನ್ನು ಕಾಪಾಡಲಿಲ್ಲ. ಹಾಗಾದ್ರೆ ಇನ್ನೇನಕ್ಕೆ ತಡ? ನಿಧಿ ತೆಗೆಯೋಣ ಬನ್ನಿ. ಅದು ಅಷ್ಟು ಸುಲಭ ಅಲ್ಲ ಶತ್ರುಜ್ಞ. ಆ ನಿಧಿ ತೆಗೆಯೋದಕ್ಕೆ ಒಂದು ಸಮಯ, ಒಂದು ಮುಹೂರ್ತ ಅಂತ ನಿಗದಿಯಾಗಬೇಕು. ಆ ನಿಗದಿಯಾದ ಮುಹೂರ್ತಕ್ಕೆ ಸರಿಯಾಗಿ ನಾವು ಅದನ್ನು ಹೊರಗೆ ತೆಗಿಬೇಕು. ಇಲ್ಲ ಅಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಆ ಮುಹೂರ್ತ ಯಾವುದಂತ ಹೇಳಿ, ಆಗ್ಲೇ ತೆಗೆಯೋಣ. ದಾರಿ ಹೆಣ ಆಗೋಗ್ತಿದ್ಯಾ? ಆದ್ರೆ ಒಂದು ವಿಷಯ, ಆ ನಾಗಿಣಿ ವಿಷ್ಣುಪುರ ಬಿಡೋದ್ರೊಳಗೆ ಆ ನಿಧಿಯನ್ನ ಹೊರಗೆ ತೆಗೆದ್ರೆ ಮಾತ್ರ ಅದು ನಿಮ್ಮ ವಶಕ್ಕೆ ಬರೋದು. ಸಾಮಾನ್ಯವಾಗಿ ನಿಧಿಯನ್ನ ಸರ್ಪಗಳು ಕಾವಲು ಕಾಯುತ್ತವೆ. ಇದು ಗರುಡಸ ನಿಧಿ ಆಗಿರೋದ್ರಿಂದ ಇನ್ನು ಸರ್ಪಗಳ ವಾಸ ಅಲ್ಲಾಗಿಲ್ಲ. ವಿಷ್ಣುಪುರದ ಸುತ್ತ ಗರುಡ ಹೋಮದ ಗೆರೆ ಇದೆ. ಅದನ್ನ ದಾಟಿ ಹೇಗ್ ಒಳಗ್ ಬಂದೆ ನೀನು? ನಿನ್ನ ತಲೆ ಬುಡ ಇಲ್ಲದೆ ಇರೋ ಪ್ರಶ್ನೆಗೆ ಉತ್ತರ ಕೊಡೋ ತಾಳ್ಮೆ ನನಗಿಲ್ಲ. ಯಕಶ್ಚಿತ್ತಾವಲ್ಲಿ ಇಷ್ಟೊಂದು ಶಕ್ತಿನ? ನಾಗಯೋಧನ ಶಕ್ತಿ ನಿನಗಿನ್ನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಾಗಯೋಧನ ಏಟಿನ ರುಚಿ ಇಷ್ಟು ಬೇಗ ಮರ್ತೋದ್ಯಾ? ಹೇಗಿದ್ರು ನಾಗಿಣಿ ಇಲ್ಲೇ ಇದ್ದಾಳೆ. ಅವಳ ಮೂಲಕ ನಾವು ನಮ್ಮ ಕಾರ್ಯ ಸಾಧನೆ ಮಾಡ್ಕೋಬೇಕು. ತಪ್ಪಿದ್ರೆ ಆ ನಿಧಿ ನಿಮ್ಮ ಪಾಲಿಗೆ ಸುಟ್ಟ ಬೂದಿ. ಅಂದ್ರೆ ನೀನು ನಾಗಯೋಧನ? ಯಾಕೆ ಅನುಮಾನನ?
ಶಾಸ್ತ್ರಿಗಳೇ, ಯಾಕೆ ಇದ್ದಕ್ಕಿದ್ದ ಹಾಗೆ ನಿಂತ್ಕೊಂಡ್ಬಿಟ್ರಿ? ನಿಲ್ಲೋ ಪ್ರಮೇಯ ಬಂತು ತ್ರಿವೇಣಿಯಮ್ಮ. ತಾವು ಈಗ ಹೇಳಿದ್ರೆ ನನ್ಗೇನು ಅರ್ಥ ಆಗ್ಬೇಕು? ಅಲ್ಲೊಂದು ಗೆರೆ ಕಾಣ್ತಾ ಇದೆಯಲ್ಲ ನೋಡಿ. ಹೌದು, ಏನಿದು? ಇದು ಇಷ್ಟೊಂದು ಮಿಂಚ್ತಾ ಇದೆ. ಅದು ಗರುಡ ಹೋಮದ ಭಸ್ಮದ ಗೆರೆ. ಅದನ್ನ ಇಲ್ಲಿ ಯಾರು ಹಾಕಿರೋದು? ಇನ್ಯಾರು? ಈ ವಿಷ್ಣುಪುರದವರು. ಇದನ್ನ ಹಾಕೋದ್ರಿಂದ ಇವ್ರಿಗೇನು ಪ್ರಯೋಜನ? ಇದನ್ನು ಹಾಕೋದ್ರಿಂದ ಯಾವುದೇ ನಾಗಗಳು ಊರಿಂದ ಹೊರಗೋಗೋಕ್ಕೂ ಸಾಧ್ಯ ಇಲ್ಲ, ಯಾವುದೇ ನಾಗಗಳು ಊರು ಒಳಗೆ ಬರೋಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಇದನ್ನ ಹಾಕಿದ್ರು ಅಮೃತ ಅರ್ಜುನ್ ಕರ್ಕೊಂಡು ಹೇಗೆ ಒಳಗಡೆ ಹೋದ್ಲು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಶಾಸ್ತ್ರಿಗಳೇ, ಮತ್ತೇನು ಯೋಚನೆ ಮಾಡ್ತಿದ್ದೀರಾ? ನಿಮ್ಮಲ್ಲಿರೋ ಶಕ್ತಿಯಿಂದ ಈ ಕೆರೆನ ಬೇಯಿಸಿ ಆ ಅಮೃತ ನಮ್ಮ ಅರ್ಜುನ್ನ ಈ ಊರಿಂದ ಆಚೆ ಕರ್ಕೊಂಡು ಬರಲಿ. ಹಾಗೆ ಮಾಡಿ. ನಾನು ಸಹ ಅದೇ ಯೋಚನೆ ಮಾಡ್ತಾ ಇದ್ದೀನಿ. कुमारशक्तिहस्तं तं मङ्गलं प्रणमाम्यहम् सा मगरि सदा